ಒಂದು ಊರಲ್ಲಿ ಒಬ್ಬ ಅಜ್ಜ ಡ್ಯಾನ್ಸ್ ಮಾಡಿದ್ರೆ ಆ ಊರಿಗೆ ಏನಾಗ್ತಿರ್ತದ, ಮಳಿ ಬರ್ತದೆ. ಆ ಊರಿಗೆ ಅವ ಯಾವತ್ತು ಬಂದ ಆ ಊರಲ್ಲಿ ಡ್ಯಾನ್ಸ್ ಮಾಡಿ ಹೋಗಿರ್ತಾನಲ್ಲ, ಅವತ್ತ ಆ ಊರಿಗೆ ಮಳಿ ಬರ್ತದ. ಅಲ್ಲಿ ಇರ್ತಕ್ಕಂಥ ಯುವಕರು ನನ್ನಂತವ್ರು ಶಾಲಿ ಕಲ್ತವ್ರು ಅವ್ರು ಏನ್ ಮಾಡ್ತಾರ, ಅವ ಅಜ್ಜ ಬಂದ್ ಮಾಡಿದ್ರೆ ಅಷ್ಟೇ ಊರ ಡ್ಯಾನ್ಸ್ ಮಾಡೋದ್ರೆ ಮಳಿ ಬರ್ತದ, ನಾವು 4-5 ಮಂದಿ ಕುಣಿತೇವ್, ನಮಗೂ ಮಳಿ ಬರ್ಲಿ ಅಂತೇಳಿ ಅವ್ರು ಎಜುಕೇಟೆಡ್ ಆದವ್ರು ಏನ್ ಮಾಡ್ತಾರ, 4 ಜನ ಕೂಡಿ ಅವ್ರು ಕುಣಿತಾರ. 1 ದಿನ ಕುಣಿತಾರ, 2 ದಿನ ಕುಣಿತಾರ, 3 ದಿನ ಕುಣಿತಾರ, ಮಳಿನೇ ಬರಲ್ಲ. ಮಳಿ ಬರ್ಲಾರ ಬಟ್ಟಕ್ಕೆ ಏನ್ ಮಾಡ್ತಾರ, ಊರೆಲ್ಲವ್ರು ಸೇರಿ ಅಜ್ಜಗೆ ಕರ್ಕೊಂಡ್ ಬರ್ಲಕ್ ಹೋಗ್ತಾರ. ಮುತ್ಯ ಅಜ್ಜ ಕರ್ಕೊಂಡ್, ಅಜ್ಜ ಮಳಿನೇ ಆಗಲ್ಲ, ನಾವ್ರಿಗೆ ಕುಣಿದೇವು, ನೀವು ಬರ್ರಿ ಅಜ್ಜ, ನೀವು ಕುಣಿ ಬರ್ರಿ. ಮುತ್ಯ ಬರ್ತಾನ, ಅಜ್ಜ ಬರ್ತಾನ, ಬಂದ್ ಕಿಶಿಂದ 1 ದಿನ ಕುಣಿತಾನ, 2 ದಿನ ಕುಣಿತಾನ, ಮಳಿನೇ ಬರಲ್ಲ. 3 ದಿನ, 4 ದಿನ, 10 ದಿನ, 15 ದಿನದ ಗಟ್ಲೆ ಕುಣಿತಾನ. 15 ದಿನ ಆಗನ್ ಏನಾಗ್ತೈತಿ, ಮಳಿ ಬರ್ತದ. ಮಳಿ ಬರನ್ ಗಜಿಗೆ ಏನ್ ಮಾಡ್ತಾರ, ಎಲ್ಲಾ ಯುವಕರು ಕೂಡ ಹೋಗಿ ಮುತ್ಯ ಪ್ರಶ್ನೆ ಮಾಡ್ತಾರ, ಕೇಳ್ತಾರ, ಮುತ್ಯ ನಾವು ಕುಣಿದೇವ್ ಮಳಿ ಬರ್ಲಿಲ್ಲ, ನೀ ಕುಣಿದಿ ಮಳಿ ಬತ್ತು. ಅದಕ್ಕೆ ಅಜ್ಜ ಏನ್ ಮಾಡ್ತಾನ, ಒಳ್ಳೆ ಉತ್ತರ ಕೊಡ್ತಾನೆ. ಯಾವ ರೀತಿ ಹೇಗಪ್ಪ ಅಂದ್ರ, ನೀವು ಮಳೆ ಬರ್ಲಿ ಅಂತ ಹೇಳಿ ಕುಣಿದ್ರಿ, ನಾನು ಮಳೆ ಬರುತ್ತನ ಕುಣಿದೀನಿ ಅಂತ ಹೇಳ್ತಾನ. ಅಂದ್ರ ಅದರ ಅರ್ಥ, ನೀವು SSLC ಒಳಗ 100ಕ್ಕೆ 100 ತಗೋತೀನಿ ಅಂತೇಳಿ ಓದಬಾರ್ದು, 100ಕ್ಕೆ 100 ತಗೋವರೆಗೂ ಏನ್ ಮಾಡ್ಬೇಕು, ಓದ್ಬೇಕು.